ಮದ್ದೂರಿನಲ್ಲಿ ಇವತ್ತು ಸಾಮೂಹಿಕ 25ಕ್ಕೂ ಹೆಚ್ಚು ಗಣಪತಿ ವಿಸರ್ಜನೆ ಹಾಗೂ ಬೃಹತ್ ಶೋಭಾಯಾತ್ರೆಗೆ ಚನ್ನಪಟ್ಟಣದಿಂದ ಹಿಂದೂ ಕಾರ್ಯಕರ್ತರು ಬಂದಿರುವಂತದ್ದು. ಅದರ ಒಟ್ಟಿಗೆ ಬಸವ ಬಂದಿರುವಂತದ್ದು. ಅಂದ್ರೆ ಇವತ್ತು ಗಣಪತಿ ವಿಸರ್ಜನೆಗೆ ಆ ಬಸವನು ಕೂಡ ಸಾಕ್ಷಿ ಆಗತ್ತಂತಾನೆ ಹೇಳ್ಬೋದು. ಸದ್ಯ ದೃಶ್ಯದಲ್ಲೂ ಕೂಡ ಈಗ ಗಮನಿಸಬಹುದು ನೀವು. ಅಂದ್ರೆ ಬಸವ ಈಗಾಗಲೇ ಏನು ಪೂಜೆ ಸಿಂಗಾರ ಮಾಡಿ ತಯಾರಾಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಮದ್ದೂರಿನ ರಾಜಬೀದಿಯಲ್ಲಿ ಇವತ್ತು ಬೃಹತ್ ಶೋಭಾಯಾತ್ರೆ ಆಗತ್ತೆ. ಹಿಂದೂ ಕಾರ್ಯಕರ್ತರು ಕೂಡ ಭಾಗವಹಿಸುವಂತದ್ದು. ಬೃಹತ್ ಮಟ್ಟದಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ಸರ್, ಏನ್ ಹೇಳ್ತೀರಾ? ಈಗ ಚನ್ನಪಟ್ಟಣದಿಂದ ಬಂದಿರುವಂತದ್ದು ಬೃಹತ್ ಶೋಭಾಯಾತ್ರೆ, ಗಣಪತಿ ವಿಸರ್ಜನೆ ಕೂಡ ಆಗುವಂತದ್ದು, ಏನ್ ಹೇಳ್ತೀರಿ? ಸರ್, ಮೊದಲನೇದಾಗಿ ನಮ್ಮ ಈ ಮದ್ದೂರು ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಈ ಮೈಸೂರು ಪ್ರಾಂತ್ಯ ಏನಿದೆ ಈ ಭಾಗದಲ್ಲಿ ಬಸವಣ್ಣನವ್ರು ಮೊದಲನೇ ಪ್ರಾಮುಖ್ಯತೆ. ನಮ್ಮ ಭಾಗದಲ್ಲಿ ಬಸವಣ್ಣನವರೇ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಕಾರ್ಯಕ್ರಮ ಆದ್ರೂ ಅವರು ಮೊದಲು ಉದ್ಘಾಟನೆ ಮಾಡಿದ ನಂತರ ಹೋಗ್ತಕ್ಕಂಥದ್ದು. ಆದ್ರೆ ಇಲ್ಲಿ ನಡೆದಿರೋ ಘಟನೆ ಬಗ್ಗೆ ನಮ್ಗೆ ವಿಷಾದ ಇದೆ. ಅದು ಯಾಕೆ ನಡೀತು ಗೊತ್ತಿಲ್ಲ. ಆದ್ರೆ ನಮ್ಮಲ್ಲಿ ಏನಾಗ್ಬೇಕಾಗಿದೆ ಅಂದ್ರೆ ಇವತ್ತು ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ. ನಾವೆಲ್ಲ ಒಂದು ಅಂತ ಒಂದು ಇವತ್ತು ದಿನ ನಾವು ತೋರಿಸ್ಲೇಬೇಕಾಗಿದೆ. ಅದಕ್ಕೆ ನಾನು ಆ ಊರು ಈ ಊರು ಅದು ಮುಖ್ಯ ಅಲ್ಲ. ಇಲ್ಲಿ ನಾವೆಲ್ಲ ಒಂದು ಅನ್ನೋದೇ ಮೊದಲನೇ ಅಧ್ಯಾಯ. ಅದನ್ನ ನಾವು ಇಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ನಾವ್ ಹೇಳ್ತಾ ಇರೋದು ಇಷ್ಟೇ, ಯಾರೋ ಒಬ್ರು ಬಂದು ಕಲ್ಲೊಡ್ದು ನಮ್ಮನ್ನ ಎಚ್ಚರಿಸಬೇಕಾಗಿಲ್ಲ, ಯಾರೋ ಒಬ್ರು ಬಂದು ಕಾಲೆಳೆದು ನಮ್ಮನ್ನ ಎಚ್ಚರಿಸಬೇಕಾಗಿಲ್ಲ, ಯಾವ್ದೋ ಒಂದು ಪಕ್ಷ ಓಲೈಕೆ ಮಾಡಿ ನಮ್ಮನ್ನ ಎಚ್ಚರಿಸಬೇಕಾಗಿಲ್ಲ. ನಾವೆಲ್ಲ ಒಂದೇ ಮಾಡಿ ಇದೇ ಗಣೇಶೋತ್ಸವನ ನೀವು ಹಿಂದೆ ಯಾಕೆ ಒಬ್ಬೊಬ್ರು ಒಂದೊಂದು ಬೀದಿಲಿ ಎರಡೆರಡು ಗಣೇಶ ಆಗಿದೆ. ಇವತ್ತು ನಮ್ಮ ಹಿಂದೂಗಳು ಮೊದಲನೇ ಸಮಸ್ಯೆ ಇರೋದು ನಮ್ಮಲ್ಲಿ. ನಾವ್ ಯಾರನ್ನೂ ದೂರದಲ್ಲ, ನಮ್ ವೀಕ್ನೆಸ್ ಇಟ್ಕೊಂಡು ಇವತ್ತು ನಾವು ನಮ್ಮನ್ನ ಕಾಲೆಳಿತಾ ಇರೋದೇ ಹೊರತು ನಮ್ಮ ಸ್ಟ್ರೆಂತ್ ಕರೆಕ್ಟ್ ಆಗಿ ಇದ್ದಿದ್ರಿ ಇವತ್ತು ಈ ಸಮಸ್ಯೆಗಳೇ ಹುಡ್ತಾ ಇರ್ಲಿಲ್ಲ. ಇವತ್ತು ನಾವೇ ಗ್ರಾಮಗಳಲ್ಲಿ ಹೋಗ್ತೀವಿ, ಒಂದ್ ಗ್ರಾಮದಲ್ಲಿ ಎರಡು ಗಣೇಶ, ಎರಡು ಪಾರ್ಟಿ, ನಮ್ಮದೇ ದೇವಸ್ಥಾನಗಳಲ್ಲಿ ಪೈಪೋಟಿಗಳು, ಇವು ನಮ್ಮಲ್ಲಿ ಮೊದಲನೇದಾಗಿ ನಡೀತಾರೋ. ನಮ್ಮ ಧರ್ಮದಲ್ಲೇ ಪೈಪೋಟಿ ಜಾಸ್ತಿ ಆಗಿದೆ. ಇದನ್ನ ನಾವು ಸರಿ ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ಹೆಂಗೆ ಇನ್ನೊಂದು ಮತದವರು ಇನ್ನೊಂದು ಇದ್ರವ್ರು ಒಂದಾಗಿದ್ದಾರೆ, ಆ ಒಂದು ಒಗ್ಗಟ್ಟು ನಮ್ಮಲ್ಲಿ ಇದ್ದಿದ್ರೆ ಯಾಕೆ ಕೆಣಕ್ತಾ ಇದ್ರು? 75 ಭಾಗ ಹಿಂದೂಗಳಿರೋ ನಮ್ಮ ದೇಶದಲ್ಲಿ ನಮಗೆ ಇವತ್ತು ಭದ್ರತೆ ಇಲ್ಲ ಅನ್ನೋ ಲೆಕ್ಕದಲ್ಲಿ ನಾವ್ ಇದೀವಿ ಅಂದ್ರೆ ವೀಕ್ನೆಸ್ ಏನು? ನಮ್ಮಲ್ಲಿರೋ ಸಮಸ್ಯೆ ಏನು? ನಮ್ಮಲ್ಲಿರೋ ಒಗ್ಗಟ್ಟು ಹೊಡಿತಾ ಇರೋದೇ ಸಮಸ್ಯೆ. ಇವತ್ತು ರಾಜಕೀಯವಾಗಿರ್ಬೋದು, ಒಬ್ಬ ವ್ಯಕ್ತಿ ಪರವಾಗಿರ್ಬೋದು, ಅಥವಾ ಒಂದು ಯಾವ್ದೋ ಒಂದು ವಿಚಾರಗಳ ಅವರವರ ವೈಯಕ್ತಿಕ ದ್ವೇಷಗಳಿಂದ ನಮ್ಮವರನ್ನೇ ನಾವು ವಿರೋಧಿಸ್ಕೊಂಡ್ ಬರ್ತಾ ಇದೀವಿ. ನಮ್ಮವರಲ್ಲೇ ನಾವು ಒಂದು ಅಗೆಯನ್ನ ಸಾಧಿಸ್ಕೊಂಡ್ ಬರ್ತಾ ಇದೀವಿ. ಒಂದ್ ಹಳ್ಳಿಲಿ ಇವತ್ತು ಎರಡೆರಡು ಗಣೇಶ, ನಮ್ಮ ಯುವಕರು ಎರಡೆರಡು ಗುಂಪಾಗವ್ರೆ, ಮೂರ್ ಗುಂಪಾಗಿದ್ದಾರೆ. ಆ ಯುವಕರಲ್ಲಿ ಇವತ್ತಿಲ್ಲಿ ಒಗ್ಗಟ್ಟಿರೋದು ಒಂದೊಂದ್ ಹಳ್ಳಿಲಿ ಅವತ್ತು ಒಂದೊಂದೇ ಗಣೇಶ ಅಂತ ಒಗ್ಗಟ್ಟು ಮಾಡಿ ಇವತ್ತು ಗಣೇಶನ್ ಆರಂಭ ಮಾಡಿದ್ ಯಾಕೆ? ನಮ್ಮ ಹಿಂದೂಗಳು ಅವತ್ತಿನ ಕಾಲದಲ್ಲಿ ಒಂದು ಸೇರ್ಲಿ, ಒಂದು ಜಾಗಕ್ಕೆ ಒಗ್ಗಟ್ಟಿಗೆ ಬರ್ಲಿ, ಒಂದು ಮುನ್ನೆಲೆಗೆ ಬಂದು ನಾವೆಲ್ಲ ಸೇರ್ಲಕ್ ಒಂದು ಕಾರಣ ಆಗ್ಲಿ ಅಂತ ಇವತ್ತು ಗಣೇಶನ ಉತ್ಸವನ ಸಾರ್ವಜನಿಕವಾಗಿ ಮಾಡಿದ್ರು. ಆದ್ರೆ ಇವತ್ತು ನಾವೇನ್ ಮಾಡ್ಕೊಂಡಿದೀವಿ? ನಾವು ಪ್ರತಿ ಗ್ರಾಮಕ್ಕೂ ಹೋಗ್ತೀವಿ. ಎಷ್ಟೋ ಕಡೆ ನಾವು ಒಂದು ಗಣೇಶ ಹಬ್ಬದಲ್ಲಿ ಒಂದು 30-40 ಕಾರ್ಯಕ್ರಮ ಸ್ವಾಮಿ ಹೋಗ್ತಾರೆ, ಅಟೆಂಡ್ ಮಾಡಿ. ಆದ್ರೆ ಪ್ರತಿ ಕಡೆ ಒಂದು 100ರಲ್ಲಿ 70% ಏನ್ ಸಮಸ್ಯೆ ಇದೆ ಅಂದ್ರೆ ಒಂದು ಊರಲ್ಲಿ 2-3 ಗಣೇಶ ಆಗ್ತಾ ಇದೆ, ಎರಡೆರಡು ಪಾರ್ಟಿ ಆಗ್ತಾ ಇದಾವೆ, ಜಾತಿ ಅಂತ ಹಿಂಡಿಸ್ತಾರೆ, ಎಲ್ಲಾನು ಹಿಂಡಿಸ್ಕೊಂಡು. ಈಗ ಏನಾಗಿದೆ, ನಮ್ಮ ಜನ ನಮ್ಮವ್ರನ್ನ ಯಾವಾಗ ದೂರ ಇಡ್ತಾ ಇದೀವೋ ಆಗ ಅವ್ರು ಬೇರೆ ಕಡೆ ಅವ್ರಿಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ಹೋಗ್ತಾ ಇದಾರೆ. ಓಕೆ, ಅಂದ್ರೆ ಪ್ರತಿ ವರ್ಷನೂ ನೀವು ಮದ್ದೂರಿನ ಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಬಸವಣ್ಣನ ಜೊತೆಗೆ ಬರ್ತಾ ಇದ್ರ ಅಥವಾ ಹೇಗೆ ಏನು? ಸರ್, ಈ ಮದ್ದೂರು ಭಾಗದಲ್ಲಿ ಸುಮಾರು 8ರಿಂದ 10-20 ಊರುಗಳಿಂದ ನಾವು ಪ್ರತಿ ವರ್ಷ ಗಣೇಶನ ಕಾರ್ಯಕ್ರಮಕ್ಕೆ ಬಸವಣ್ಣನವ್ರನ್ನ ಕರೆಸ್ತಾರೆ. ಆದ್ರೆ ಈ ಸಲ ಈ ಗಲಾಟೆ ಆಗಿರೋದೇ ಎಲ್ಲ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಪ್ರತಿ ವರ್ಷನೂ ಪ್ರತಿಯೊಂದು ಗ್ರಾಮದಲ್ಲೂ ಒಂದು 7 ದಿವಸಕ್ಕೆ 3 ದಿವಸಕ್ಕೆ 5 ದಿವಸಕ್ಕೆ ಪ್ರತಿ ಗ್ರಾಮದಲ್ಲೂ ಬಸವಣ್ಣನ ಸಮೇತ ಉತ್ಸವಗಳಾಗ್ತವೆ. ಇಲ್ಲಿ ತುಂಬಾ ಬಸವಣ್ಣಗಳಿದಾವೆ ನಮ್ಮಲ್ಲಿ, ಅದೇ ಪ್ರಾಮುಖ್ಯತೆ ಅವರಿಂದನೇ ನಡೀತಾ ಇದ್ದಿದ್ದು. ಎಲ್ಲಾ ಗಣೇಶಗಳು ಒಂದ್ ಕಡೆ ಬಂದಿರೋದ್ರಿಂದ ನಾವು ಎಲ್ಲರೂ ಸೇರಿ ಒಂದೇ ಕಡೆ ಆಚರಿಸೋಣ ಅಂತ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಎಸ್, ಧನ್ಯವಾದಗಳು ಸರ್. ಇದಿಷ್ಟು ಹೇಳುವಂತದ್ದು. ಅಂದ್ರೆ ಮಂಡ್ಯ ಮದ್ದೂರು ಭಾಗದಲ್ಲಿ ಬಸವಣ್ಣನಿಗೆ ಪ್ರಾಮುಖ್ಯತೆಯನ್ನ ಕೊಡುವಂತದ್ದು. ಹಾಗಾಗಿ ನಾವಿವತ್ತು ಸಾಮೂಹಿಕವಾಗಿ ಗಣಪತಿ ವಿಸರ್ಜನಾ ಸಂದರ್ಭದಲ್ಲೂ ಕೂಡ ಭಾಗವಹಿಸಿದೀವಿ. ಬಸವಣ್ಣನ ಕರ್ಕೊಂಡ್ ಬಂದಿರುವಂತದ್ದು, ಪೂಜೆಗಳನ್ನು ಕೂಡ ಮಾಡುವಂತದನ್ನ ಹೇಳುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.